ಫ್ರೆಂಡ್ಸ್, ಒಂದು ಫ್ಲೋಟ್ಗೆ ಅಂದರೆ ಫ್ಲೋಟ್ ವೇರಿಯೇಬಲ್ಗೆ ಇಂಟ್ ವೇರಿಯೇಬಲ್ನ ಆ್ಯಡ್ ಮಾಡಿದಾಗ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಸೊ ಮತ್ತೊಂದು ಸಾರಿ ಅದನ್ನು ನೋಡೋಣ. ಓಕೆ, ಒಂದು ಎಕ್ಸಾಂಪಲ್ ಅಂದ್ಬಿಟ್ಟು ಒಬ್ಬ ಪರ್ಸನ್ನಿನ ಡೈಲಿ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಅದರ ಥ್ರೂ ನಾವು ಒಂದು ಫ್ಲೋಟ್ ಹಾಗೆ ಒಂದು ಇಂಟೀಜರ್ನ ಯೂಸ್ ಮಾಡಿಕೊಂಡು ಪ್ರಿಂಟನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆನಾ, ಫಸ್ಟ್ ಬಂದ್ಬಿಟ್ಟು ಫ್ಲೋಟ್ ಡೈಲಿ ಇನ್ಕಮ್ ಅಂತ ಹಾಕ್ತೀನಿ. ಓಕೆ ಓಕೆ ಡೈಲಿ ಇನ್ಕಮ್ ಇದು ಫ್ಲೋಟ್. ಹಾಗೆಯೇ ಇಂಟ್ ಬಂದುಬಿಟ್ಟು ಒಂದು ಪ್ರೈಸ್, ಸೆಕೆಂಡ್ ಬಂದುಬಿಟ್ಟು ಆ್ಯಪಲ್ಸ್ ಅಂತ ತೊಗೊಳ್ಳೋಣ. ಆ್ಯಪಲ್ಸ್ ಓಕೆ, ಅವರು ಮಂತ್ಲಿ ಇಂತಿಷ್ಟು ಆ್ಯಪಲ್ಸ್ನ ಸೇಲ್ ಮಾಡ್ತಾರೆ. ಹಾಗೆ ಅದು ಬಂದುಬಿಟ್ಟು ಮಂತ್ಲಿ ಅಂತ ತಗೊಂಡಾಗ ಇಂಟ್ ವರ್ಕ್ ಡೇಸ್ ಅಂತ ಹಾಕೋಣ. ಓಕೆ, ವರ್ಕ್ ಡೇಸ್. ಓಕೆ, ಇಷ್ಟು ವೇರಿಯೇಬಲ್. ಒಂದು ಬಂದ್ಬಿಟ್ಟು ಡೈಲಿ ಇನ್ಕಮ್, ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪ್ರೈಸ್, ಅವರು ಮಂತ್ಲಿ ಸೇಲ್ ಮಾಡ್ತಾ ಇರೋ ಆ್ಯಪಲ್ಸ್. ಹಾಗೆ ಅಂದರೆ ಮಂತ್ಲಿ ಅಂದರೆ ಏನಿಲ್ಲ, ಇಲ್ಲಿ ಬಂದ್ಬಿಟ್ಟು ಇಸ್ ಈಕ್ವಲ್ ಟು 30 ಡೇಸ್. ಓಕೆ, ಆ್ಯಪಲ್ಸ್ ಎಷ್ಟು ಮಂತ್ಲಿ ಎಷ್ಟು ಸೇಲ್ ಮಾಡ್ತಾರೆ ಅವರು? ಸೊ ಒಂದು 3000 ಆ್ಯಪಲ್ಸ್ನ ಮಂತ್ಲಿ ಸೇಲ್ ಮಾಡ್ತಾರೆ. ಒಂದು ಆ್ಯಪಲ್ ಪ್ರೈಸ್ ಏನಾಗಿರುತ್ತೆ? ಆ್ಯಪಲ್ ಪ್ರೈಸ್ ಬಂದ್ಬಿಟ್ಟು ಒಂದು 15 ರುಪೀಸ್ ಇಟ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, 15 ರುಪೀಸ್ ಒಂದು ಆ್ಯಪಲ್ನ ಪ್ರೈಸ್. ನಾವು ಡೈಲಿ ಇನ್ಕಮ್ನ ಕಂಡುಹಿಡಬೇಕು. ಫಸ್ಟ್ ಬಂದ್ಬಿಟ್ಟು ಪ್ರೈಸ್ 15 ರುಪೀಸ್. ಅವರು ಆ್ಯಪಲ್ಸ್ನ ಮಂತ್ಲಿ ಅಂದರೆ 30 ಡೇಸ್ಗೆ 3000 ಆ್ಯಪಲ್ಸ್ನ ಸೇಲ್ ಮಾಡ್ತಾರೆ. ಹಾಗಂದರೆ ಅವರು ಡೈಲಿ ಇನ್ಕಮ್ಮು ಎಷ್ಟಾಗಿರುತ್ತೆ ಅಂತ ನಾವು ಈಗ ಪಾಯಿಂಟ್ ಔಟ್ ಮಾಡಬೇಕು. ಓಕೆ, ಡೈಲಿ ಇನ್ಕಮ್ ಹೇಗೆ? ಡೈಲಿ ಇನ್ಕಮ್ ಇಸ್ ಈಕ್ವಲ್ ಟು ಏನು ಮಾಡಬೇಕು ಹೇಳಿ? ಈಗ ಪ್ರೈಸ್, ಫಸ್ಟು ಪ್ರೈಸ್ ಇಂಟು ಪ್ರೈಸ್ ಇಂಟು ಏನು? ಆ್ಯಪಲ್ಸ್ ಅಲ್ವಾ? ಅಂದರೆ 15 ರೂಪಾಯಿ ಅಂತೆ 3000 ಆ್ಯಪಲ್ಸ್ ಅಂದರೆ ಆ್ಯಪಲ್ಸ್. ಓಕೆ, ಇದಕ್ಕೆ ನಾವು ಏನು ಮಾಡಬೇಕು? ನಂಬರ್ ಆಫ್ ವರ್ಕಿಂಗ್ ಡೇಸ್ನ ಡಿವೈಡೆಡ್ ಬೈ ಮಾಡಬೇಕು. ಎಷ್ಟು ವರ್ಕಿಂಗ್ ಡೇಸ್? 30. ಓಕೆ, ಇದು ಡೈಲಿ ಇನ್ಕಮ್ ಆಗಿ ಕನ್ವರ್ಟ್ ಆಯಿತು. ಡೈಲಿ ಇನ್ಕಮ್ಮು ಇಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ಏನು? ಪ್ರೈಸು ಆ್ಯಪಲ್ಲಿಗೆ ಪ್ರೈಸನ್ನ ಇಂಟು ಮಾಡಿ ಡಿವೈಡೆಡ್ ಬೈ ಎಷ್ಟು ದಿವಸಕ್ಕೆ ಅವರು ಆ್ಯಪಲ್ನ ಸೇಲ್ ಮಾಡ್ತಿದ್ದಾರೆ? 30 ಡೇಸ್ಗೆ 3000 ಆ್ಯಪಲ್ಸ್ನ ಸೇಲ್ ಮಾಡ್ತಿದ್ದಾರೆ. ಓಕೆನಾ? ಹಾಗಾದಾಗ 30 ಡೇಸ್ ಆ್ಯಪಲ್ ಎಷ್ಟು ಸೇಲ್ ಆಗಿದೆಯೋ ಅದಕ್ಕೆ 15 ರುಪೀಸ್ ಅಂತ ಪ್ರೈಸನ್ನು ಇಂಟು ಮಾಡಿ ಡಿವೈಡೆಡ್ ಬೈ ವರ್ಕಿಂಗ್ ಡೇಸ್ನ ಮಾಡಿದಾಗ ಡೈಲಿ ಇನ್ಕಮ್ ಬರುತ್ತೆ. ಓಕೆ, ಇದನ್ನು ಪ್ರಿಂಟ್ ಕೊಡೋಣ. ಪ್ರಿಂಟ್ ಈಸ್ ಡೈಲಿ ಇನ್ಕಮ್ ಈಸ್ ಈಗ ಫ್ಲೋಟ್ ಅಲ್ವಾ? ಫ್ಲೋಟಿಗೆ ಏನಾಗಬೇಕು? ಪರ್ಸೆಂಟ್ ಎಫ್ ಆಗಬೇಕು. ಹಾಗೆಯೇ 2 ಡೆಸಿಮಲ್ ಪಾಯಿಂಟ್ ಇರಬೇಕು. 2 ಡೆಸಿಮಲ್ ಪಾಯಿಂಟಿಗೆ 0.2 ಅಂತ ಹಾಕಬೇಕಲ್ವಾ? ಹಾಗೆಯೇ ಇದು ಒಂದು ನ್ಯೂ ಲೈನ್. ಈಗ ಈ ಫ್ಲೋಟಲ್ಲಿ ಯಾವ ವ್ಯಾಲ್ಯೂ ಬರಬೇಕು ಹೇಳಿ? ನಮಗೆ ಡೈಲಿ ಇನ್ಕಮ್ ಅನ್ನೋ ಒಂದು ವ್ಯಾಲ್ಯೂ ಬರಬೇಕು. ಓಕೆ, ಇದನ್ನು ರನ್ ಮಾಡೋಣ ಫ್ರೆಂಡ್ಸ್. ಓಕೆ, ಬಿಲ್ಡ್ ಆ್ಯಂಡ್ ರನ್ ಕೊಡಿ. ಎಷ್ಟು ಬಂದಿದೆ ಫ್ರೆಂಡ್ಸ್? ಓಕೆ, ಡೈಲಿ ಇನ್ಕಮ್ ಈಸ್ ಎಷ್ಟು ಬಂದಿದೆ? 1500. ಓಕೆ, 1500 ಡೈಲಿ ಇನ್ಕಮ್ ಅಂತ ಆಗಿದೆ. ಓಕೆ, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಈಗ ಇದೇ ರೀತಿ ಇಕ್ವೇಷನ್ ಮಾಡೋಣ. ಏನಿಲ್ಲಿ ಪ್ರೈಸ್ ಬಂದ್ಬಿಟ್ಟು 15, ನಂಬರ್ ಆಫ್ ಆ್ಯಪಲ್ಸ್ 3000 ಬೈ 30 ಡೇಸ್. ಓಕೆ, 1500 ಅಂತ ಬಂದಿದೆ. ಓಕೆನಾ? ಒಂದು ವೇಳೆ ಇದನ್ನು ನಾನು ಒಂದು 620 ನಾವು 7 ಡೇಸಿಗೆ ಅಂತ ಮಾಡಿದ್ರೆ, ಅಂದರೆ ಒಂದು ವೀಕಿಗೆ ಅಂತ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ವೀಕ್ ಅಂತ ಚೇಂಜ್ ಮಾಡಿ 30 ಡೇಸ್ ಅಲ್ಲ 7. ಸೊ ವರ್ಕ್ ಡೇಸ್ 7 ಹಾಕಿ ಏನು ಬರ್ತಾ ಇದೆ ಹೇಳಿ ಫ್ರೆಂಡ್ಸ್? 1328 ಅಂದರೆ 620 ರುಪೀಸ್ ನಂಬರ್ ಆಫ್ ವರ್ಕಿಂಗ್ ಡೇಸ್. ಓಕೆ, ಈಗ ಎಷ್ಟು ಬರ್ತಾ ಇದೆ? 1328. ಓಕೆ, ಇದು ಕರೆಕ್ಟ್ ಇದೆಯಾ ನೋಡೋಣ. ಪ್ರೈಸ್ ಬಂದ್ಬಿಟ್ಟು 15 ರುಪೀಸ್ ಇಂಟು
620/7 days ಎಷ್ಟು ಬರ್ತಾ ಇದೆ ಇಲ್ಲಿ 1328 ಅಂದರೆ 1328 ರೂಪಾಯಿ ಡೈಲಿ ಇನ್ಕಮ್ ಅಂತ ಬರ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು 1328 ಮತ್ತು 0.5 ಪೈಸೆ ಜೊತೆಗೆ ಇಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ ಆನ್ಸರು. ಬಟ್ ಇಲ್ಲಿ ನಮಗೆ ತೋರಿಸ್ತಾ ಇರೋದು 1328 ಅಷ್ಟೇ ತೋರಿಸ್ತಾ ಇದೆ. ಬರ್ತಾ ಇರೋ ಆನ್ಸರ್ ರಿಯಲ್ ಆನ್ಸರ್ ಯಾವುದು ಹೇಳಿ? ಇದು. ಯಾಕೆ ಹೇಳಿ? ಇಲ್ಲಿ ನಾವು ಇಂಟೀಜರ್ನ ಯೂಸ್ ಮಾಡಿದ್ದೀವಿ. ಓಕೆ, ಇಂಟೀಜರ್ನ ಯೂಸ್ ಮಾಡಿದ್ದೀವಿ. ನೀವು ಆಲ್ರೆಡಿ ನೋಡಿರ್ತೀರ, ಫ್ಲೋಟು ಈ ರೀತಿ ಕ್ಯಾಲ್ಕುಲೇಷನ್ ಆಗುವಾಗ ಫ್ಲೋಟ್ ವೇರಿಯೇಬಲ್ನ ಯೂಸ್ ಮಾಡಬೇಕಂತ ನಾವು ಹೇಳಿದ್ದೀವಿ. ಓಕೆನಾ? ಇಲ್ಲಿ ನಾವು ಇಂಟೀಜರ್ನೇ ಯೂಸ್ ಮಾಡ್ಕೊಂಡಿದ್ದೀವಿ. ಆದರೆ ಡೈಲಿ ಇನ್ಕಮ್ ಅನ್ನೋದು ಫ್ಲೋಟಲ್ಲಿದೆ, ಆದರೆ ನಮಗೆ ರಿಸಲ್ಟ್ ಬಂದುಬಿಟ್ಟು ಫ್ಲೋಟಲ್ಲಿ ಬರ್ತಾ ಇಲ್ಲ, ಅಂದರೆ ಕರೆಕ್ಟ್ ರಿಸಲ್ಟ್ ಬಂದಿಲ್ಲ. ಆ ರೀತಿ ಬರಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಇಲ್ಲಿ ಟೈಪ್ ಕ್ಯಾಸ್ಟಿಂಗ್ನ ಯೂಸ್ ಮಾಡಬೇಕು. ಟೈಪ್ ಕ್ಯಾಸ್ಟಿಂಗ್ ಅಂದರೆ ಹೇಗೆ? ಡಬಲ್ ಬ್ರ್ಯಾಕೆಟ್ ಒಳಗಡೆ ಫ್ಲೋಟ್ ಅಂತ ಎಂಟ್ರಿ ಮಾಡಿ ಫ್ರೆಂಡ್ಸ್. ಓಕೆ, ಫ್ಲೋಟ್. ಹಾಗೆಯೇ ಆ್ಯಪಲ್ಸ್ಗೂ ಕೂಡ ನೀವು ಟೈಪ್ ಕ್ಯಾಸ್ಟಿಂಗ್ನ ಎಂಟ್ರಿ ಮಾಡಿ, ಅದು ಕೂಡ ಫ್ಲೋಟ್. ಓಕೆ, ಈ ರಿಸಲ್ಟ್ನ ನಾವು ನೋಡೋಣ. ಕರೆಕ್ಟ್ ಬಂದಿದೆಯಲ್ಲ ಫ್ರೆಂಡ್ಸ್? ಓಕೆ, ನೋಡೋಣ ಕರೆಕ್ಟಾಗಿ ಬಂದಿದೆಯಲ್ಲ ಮತ್ತೊಂದು ಸಾರಿ. ನಂಬರ್ ಆಫ್ ಪ್ರೈಸ್ ಏನು ಹೇಳಿ? ಇದು ಬಂದ್ಬಿಟ್ಟು ನಮಗೆ ಪ್ರೈಸ್ ಅಲ್ವಾ? ಪ್ರೈಸ್ ಬಂದ್ಬಿಟ್ಟು 15 rupees ಇಂಟು ಕ್ವಾಂಟಿಟಿ ಆಫ್ ಆ್ಯಪಲ್ಸ್ ಎಷ್ಟು? 620 ಆ್ಯಪಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಡೇಸ್ ಎಷ್ಟು? 7. ಓಕೆ, ರಿಸಲ್ಟ್ ಬಂದ್ಬಿಟ್ಟು 1328.57 ಅಂದರೆ 57 ಪೈಸೆ. 1328.57. ಓಕೆ ಅಲ್ವಾ? ರಿಸಲ್ಟ್ ಕರೆಕ್ಟ್ ಆಗಿದೆ ಅಲ್ವಾ? ಓಕೆ, ಅಂದರೆ ಇದು ಇಂಟೀಜರ್ ಅನ್ನೋದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ಇಲ್ಲಿ ಇಂಟೀಜರ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆದರೆ ನಾವು ಕ್ಯಾಲ್ಕುಲೇಷನ್ ಆಗೋ ಪ್ಲೇಸಲ್ಲಿ ಆ ಒಂದು ಇಂಟೀಜರ್ನ ಫ್ಲೋಟಾಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಫ್ರೆಂಡ್ಸ್? ಟೈಪ್ ಕ್ಯಾಸ್ಟಿಂಗ್ ಅಂತ. ಆ ಟೈಪ್ ಕ್ಯಾಸ್ಟಿಂಗ್ ಅಂದರೆ ಈಗ ನೀವು ಇಲ್ಲಿ ಪ್ರೈಸ್ ಕೊಟ್ಟಿದ್ದೀರ ಅಂದರೆ ಅದ್ರ ಬಿಫೋರ್ ಇಲ್ಲಿ ನೀವು ಆ ವೇರಿಯೇಬಲ್ನ ಚೇಂಜ್ ಮಾಡ್ಬೋದು. ಓಕೆನಾ? ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಇಲ್ಲಿ ಬಂದಾಗ ಮಾತ್ರ ಅದು ಫ್ಲೋಟ್, ಇದು ಇಂಟೀಜರ್ ಇರೋ ಒಂದು ವ್ಯಾಲ್ಯೂ ಇಲ್ಲಿ ಬಂದ ತಕ್ಷಣ ಫ್ಲೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಒಂದು ಇಕ್ವೇಷನ್ನಲ್ಲಿ ಒಂದು ವೇರಿಯೇಬಲ್ನ ರೀಪ್ಲೇಸ್ ಮಾಡೋದಕ್ಕೆ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೈಪ್ ಕ್ಯಾಸ್ಟಿಂಗ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡಿದ್ರಲ್ಲ ಫ್ರೆಂಡ್ಸ್? ಓಕೆನಾ? ಒಂದು ಇಕ್ವೇಷನ್ನಲ್ಲಿ ಇಂಟೀಜರ್ ಆಗಿರೋದನ್ನ ಫ್ಲೋಟಾಗಿ ಕನ್ವರ್ಟ್ ಮಾಡೋದು, ಅಥವಾ ಒಂದು ವೇರಿಯೇಬಲ್ನ ಇಲ್ಲಿ ಚೇಂಜ್ ಮಾಡೋದಕ್ಕೆ, ಅಂದರೆ ಈ ಇಕ್ವೇಷನ್ನಲ್ಲಿ ಚೇಂಜ್ ಮಾಡೋದಕ್ಕೆ ಏನಂತ ಹೇಳ್ತೀವಿ ಹೇಳಿ? ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಒಟ್ಟಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.